ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸೂರ್ಯ, ಮೀನಾ ಮತ್ತು ಶಾಂತಿ, ಮನೋಜ್ ಎಲ್ಲ ಕೋರ್ಟಲ್ಲಿ ಇರ್ತಾರೆ. ಶಾಂತಿ ಅವರು ನನಗೆ ನೀರು ಬೇಕು ಅಂತ ಹೇಳ್ತಾರೆ. ನೀರಾ ನಾನು ತಗೊಂಡು ಬರ್ತೀನಿ ಸಕ್ಕರೆ ಅಂತ ಸೂರ್ಯ ಅವರು ಹೇಳಿದಾಗ ನೀನೇನು ತರಬೇಕಾಗಿಲ್ಲ, ನನ್ನ ಮನೋಜನೇ ತತ್ತಾನೆ ಅಂತ ಹೇಳ್ತಾರೆ. ಮನೋಜ್ ಅವರು ಮಮ್ಮಿ ನಾನು ಹೋಗ್ಬೇಕಾ, ನಾನು ಹೋಗಲ್ಲ ಅಂತಂದಾಗ ಸೂರ್ಯ ಅವರು ಸಕ್ಕರೆ ನಿನಗೆ ನೀರು ಬೇಕು, ಯಾರು ತಂದ್ಕೊಟ್ರೆ ಏನು ಸಕ್ಕರೆ, ನಾನು ತಂದ ತಕ್ಷಣ ಏನಾಗುತ್ತೆ ಕುಡಿ ಅಂತ ಹೇಳ್ತಾರೆ. ಸರಿ ಸರಿ ಅಂತ ಹೇಳಿದಾಗ ಸೂರ್ಯ ಅವರು ನೀರು ತಗೊಂಡು ಬರ್ತಾರೆ. ಶಾಂತಿ ಅವರು ನೀರು ಕುಡಿತಾರೆ. ಮನೋಜ್ ಅವ್ರು ಕಿತ್ಕೊಂಡು ಅವರು ಕುಡಿತಿದಾಗ ಒಂದು ಬಾಟ್ಲು ನೀರು ತಗೊಂಡು ಬರೋಕ್ಕಾಗಲ್ಲ, ಎಲ್ಲ ನೀವನೇ ಕುಡಿತಾನ ಕೊಡು ಪೆಂಗ್ಯ ಅಂತಂತ ಹೇಳಿ ಸೂರ್ಯ ಅವ್ರು ಇಸ್ಕೊತಾರೆ. ಅಷ್ಟರಲ್ಲಿ ಕಾಗೆ ಸುಬ್ಬನ್ನ ಪೊಲೀಸ್ನವ್ರು ಕರ್ಕೊಂಡು ಬರ್ತಾರೆ. ಶಾಂತಿ ಅವ್ರಿಗೆ ಕೋಪ ಬಂದು ಕಾಗೆ ಸುಬ್ಬನ ಕಪಾಲ ಕೊಡಿತಾರೆ. ಎಷ್ಟು ಧೈರ್ಯ ಇದ್ರೆ ನೀನು ನನ್ನ ಮಗನ್ನೇ ನೀನು ಸಾಯ್ಸಾಕ್ ನೋಡ್ತೀಯಾ, 9 ತಿಂಗಳು ಎತ್ತು ಒತ್ತು ಸಾಕಿದ್ದೀನಿ ಕಣೋ ನಾನು, ನನ್ನ ಮಗನ ಮೇಲೆ ಕೈ ಮಾಡ್ತೀಯಾ, ನಿನ್ನನ್ನು ಮಾತ್ರ ಇವತ್ತು ಬಿಡಲ್ಲ ಅಂತ ಹೇಳಿ ಹೊಡಿತಾರೆ. ಪೊಲೀಸ್ ಅವರು ಸಾಕು ಬಿಡಿ ಮೇಡಮ್, ಇದು ಕೋರ್ಟ್ ಇದು ಅಂತ ಅಂದ್ಬಿಟ್ಟು ಹೇಳ್ಕೊತಾರೆ. ಸೂರ್ಯ ಅವರು ಕಾಗೆ ಸುಬ್ಬನ ತಪ್ಕೊಂಡು ಟ್ಯಾಂಕ್ಸ್ ಹೇಳ್ತಾರೆ. ಈ ಜೀವಕ್ಕೆ ಇಷ್ಟು ಸಾಕು, ಯಾವತ್ತೂ ಮಗ ಅಂತ ಒಪ್ಕೊಳ್ಳಲ್ಲ ಅನ್ಕೊಂಡಿದೆ, ಅಂತ್ಯದಲ್ಲಿ ಸಕ್ಕರೆ ನನ್ನ ಮಗ ಅಂತ ಬಾಯಿ ತುಂಬ ಹೇಳಿದ್ರಲ್ಲ, ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ನೀನು ಜೈಲಲ್ಲಿ ಇರೋ ಗಂಟನೂ ನಾನು ಏನು ಮಾಡಲ್ಲ, ಹೋಗೋ ನಿನ್ನ ಅಂತ ಹೇಳ್ತಾರೆ ಸೂರ್ಯ ಅವರು. ನಾಳಿನ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ ಸಂಚಿಕೆನ ನೋಡಬೇಕು ಅಂತಂದರೆ ಕಾಯಲೇಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.